ಸರ್ ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದೀರಾ, ಒಳ್ಳೆ ಕ್ಯಾಪ್ಟನ್, ಒಳ್ಳೆ ಮುಂದಾಳತ್ವ, ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಎಲ್ಲ ಚೆನ್ನಾಗಿ ಹೋಯ್ತಾ ಇದೆ. ಇಷ್ಟೆಲ್ಲ ಒಳ್ಳೆ ಪ್ಲೇಯರ್ ಇದ್ರು ಬೇರೆ ಟೀಮ್ ಅವ್ರು ಯಾಕೆ ಬೇಕಿತ್ತು ಸರ್? ಯಾಕೆ ಸರ್? ಅವಾಗ ಅನಿವಾರ್ಯ ಇತ್ತು. ಯಾಕಂತಂದ್ರೆ ನೀವು 2020 ಬಿಜೆಪಿ ಜೆಡಿಎಸ್ ಅನಿವಾರ್ಯನಾ, ಜೆಡಿಎಸ್ ಬಿಜೆಪಿ ಅನಿವಾರ್ಯನಾ? ನೋಡ್ರಿ, ಕೆಲವೊಂದು ಏನಾಗ್ತಂದ್ರೆ 99 ಸೆಂಚುರಿ ಆಗ್ಲ ಸೆಂಚುರಿನೇ ಹೌದು. ಹಂಗಾಗಿ ಇವತ್ತು ಏನಾಯ್ತು ಅಂತಂದ್ರೆ ಆ ಟೈಮ್ ನಲ್ಲಿ ಕೆಲವೊಂದು ಅನಿವಾರ್ಯತೆ ಇತ್ತು. ಯಾಕಂದ್ರೆ ಅವ್ರು 17 ಜನ ತಗೊಳ್ಳಿಲ್ಲ ಅಂದ್ರೆ ನಾವು ಸರ್ಕಾರ ಮಾಡಕ್ ಆಗ್ತಿದ್ದಿಲ್ಲ. 17 ಜನ ಬಂದಕ್ಕೆ ನಮ್ ಸರ್ಕಾರ ಆಯ್ತು, ಅವರು ಅಧಿಕಾರಕ್ಕೆ ಬಂದ್ರು. ಆದ್ರೆ ನಡೆಸಂತರಲ್ಲಿ ಸ್ವಲ್ಪ ಎಲ್ಲ ಆದ್ಮೇಲೆ ಸ್ವಲ್ಪ ಸಮಸ್ಯೆಗಳು ಆಯ್ತು, ಇದಾಯ್ತು. ಈಗನೂ ಕೋಲಿಷನ್ ಅಂದ್ಮೇಲೆ ಅವ್ರ ಮೇಲೆ ಅವರು ಡಿಸಿಷನ್ ತಗೊಂಡಿರ್ತಾರೆ, ಒಳ್ಳೇದು ಯೋಚನೆ ಮಾಡಿರ್ತಾರೆ. ಕೆಲವೊಂದು ವರ್ಕೌಟ್ ಆಗ್ತದೆ, ಕೆಲವೊಂದು ಸಂದರ್ಭ ವರ್ಕೌಟ್ ಆಗಂಗಿಲ್ಲ. ಬಟ್ 28ಕ್ಕೆ ಮಾತ್ರ ಎಲ್ಲವನ್ನೂ ವರ್ಕೌಟ್ ಆಗ್ತದೆ ಚೆನ್ನಾಗಿ. ಕಾಂಗ್ರೆಸ್ ಅವ್ರು ಮಾಡಿಕೊಟ್ಟಂತ ತಪ್ಪುಗಳು ಅವರು ನಮ್ಗ ಮಾಡಿಕೊಟ್ಟಂತ ಕೆಲವೊಂದು ನಮ್ಮ ಪಕ್ಷಕ್ಕೆ ಒತ್ತ ದೃಷ್ಟಿಯಿಂದ ಬಹಳ ಒಳ್ಳೇದವ್ರು ಮಾಡಕತ್ತಿದ್ದಾರೆ. ಜನರ ಮನಸ್ಸಿನಿಂದ ಬಹಳ ದೂರ ಹೋಗಿದ್ದಾರೆ. ಅವ್ರವ್ರೇ ಕಚ್ಚಾಡಿಕೊಂಡು ಅವ್ರವ್ರೇ ಕುರ್ಚಿಗೋಸ್ಕರ ಕಿತ್ತಾಡಿಕೊಂಡು ಅವರು ಈಗ ಅವ್ರ ಟೈಮ್ ಸರಿ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಈಗ ಮೊನ್ನೆ ನೀವು RCB ಮ್ಯಾಚ್ ಇಂದ ತಾವ್ ತಗೊಳ್ರಿ, ಟ್ರೋಫಿ ವಿನ್ ಆಗಿ ಸುಮ್ನೆ ಮೈ ಮೇಲೆ ಹಾಕೊಂಡು 11 ಜನ ಬಲಿ ಕೊಡಂತ ಕೆಲಸವನ್ನು ಮಾಡಿದ್ರು. ಇಂಥವನ್ನೆಲ್ಲ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ ಬಿಟ್ರೆ ನಮ್ಗೆ 28ರ ಹಾದಿ ಬಹಳ ಸುಗಮ ಇದೆ. ನಾವು ಇನ್ನೂ ಓಪನಿಂಗ್ ನಾನೇ ಬ್ಯಾಟಿಂಗ್ ಹೋಗ್ಬೇಕಂತ, ಬಾಲಿಂಗ್ ನಾನೇ ಓಪನಿಂಗ್ ಬಾಲಿಂಗ್ ಮಾಡ್ಬೇಕಂತ ಜಗಾಡಕ್ಕೆ ಅಂತ ಕುಂತೀವಿ ಅಂದ್ರೆ ನಮ್ದು ಇನ್ನೂ ಕಷ್ಟ. ಒಟ್ನಲ್ಲಿ ಬಿಟ್ಕೊಟ್ಟು ಆಟ ಆಡಕ್ ರೆಡಿ ನೀವು? ಬಿಟ್ಕೊಟ್ಟು ಆಟ ನೀವು ಅಂದ್ರೆ ನಿಮಗೆ ಓಪನಿಂಗ್ ಬೇಕಾಗಿಲ್ಲ, ಯಾರ ಒಟ್ನಲ್ಲಿ ಪಾರ್ಟಿಗೆ ಇಡ್ಸಿ ನಾನು ಜೊತೆಗೆ ಇರ್ತೀನಿ ಅಂತ? ಅಲ್ಲ, ನಾನಂತೂ ನೋಡ್ರಿ ಪ್ಲೇಯಿಂಗ್ 11 ನೀವು ಎಲ್ಲಿ ಆಡ್ಸಿದ್ರು ಆಡಕ್ ನಾನು ರೆಡಿ ಇದ್ದೇನೆ. ಕ್ಯಾಪ್ಟನ್, ಟೀಮ್ ಕೋಚ್. ಸರ್ ನೀವು ಪ್ಲೇಯಿಂಗ್ 11 ಬೇಡ, ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬನ್ನಿ ಅಂತಾರೆ. ಅಲ್ಲ, ನಾನು ಹೇಳ್ತೇನೆ ಇವತ್ತು ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ನನ್ನ ಟೀಮ್ಗೆ ಒಳ್ಳೇದಾಗ್ತದೆ. ನಾನು ರೋಹಿತ್ ಶರ್ಮಾ ತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತೀರಿ. ಕೂತ್ಕೊಂಡು ಫುಲ್ ಕಂಡೀಷನ್ ನೋಡ್ಬಿಟ್ಟು ಲಾಸ್ಟ್ ಓವರ್ ಅಲ್ಲಿ ಬಂದ್ಬಿಟ್ಟು ಹೊಡಿತೀರಿ. ಅಲ್ಲ, ನೀವು ನನಗೆ ನಂದು ಪಾರ್ಟಿಗೆ ಇವತ್ತು ನನ್ನ ರಾಜು ಗೌಡ ನಿಂದು ಸ್ಥಾನ ಇದು, ನಿಂದು ನೀ ಈ ಕೆಲಸ ಮಾಡ್ಬೇಕು, ನೀ ಇದು ಮಾಡಂತ ಹೇಳಿದ್ರೆ ನಾನು ಆಟೋಮೆಟಿಕ್ ಅದು ಪಾರ್ಟಿ ಹಿತದೃಷ್ಟಿಯಿಂದ ಮಾಡೇ ಮಾಡ್ತೇನೆ. ರಾಜು ಗೌಡ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೆಗ್ಲ ಮೇಲೆ ಕೈ ಹಾಕಿ ಶಾಲ್ ಹಾಕಿ ಪೇಟ ಹಾಕಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ನೀವು ಏನೂ ಇಲ್ಲ, ರಾಜು ಗೌಡಗೆ ಶಾಲ್ ಹಾಕೋದ್ ಬೇಕಾಗಿಲ್ಲ, ಪೇಟ ಹಾಕೋದು ಬೇಕಾಗಿಲ್ಲ. ಪಾರ್ಟಿಯವರು ನಿನ್ ಈ ಕೆಲಸ ಅದಪ್ಪ ನೀನ್ ಮಾಡು ಅಂತ ನನಗೆ ಸಂದೇಶ ಕೊಟ್ರೆ ಸಾಕು. ರಾಜು ಗೌಡನೇ ತಿಳಿದು ಮಾಡ್ಲಿ ಅಂತಂದ್ರೆ ನಾನ್ ಮಾಡಲ್ಲ. ನನ್ ಸ್ವಭಾವ ನಂದಂಗೆ. ರಾಜು ಗೌಡ ನೀ ತಿಳಿದ್ ಮಾಡಂತ ನಾನ್ ತಿಳಿದ್ ಮಾಡೋನಲ್ಲ. ನಾನ್ ತಿಳಿದ್ ಮಾಡೋ ಅಂದ್ರೆ ನನ್ನ ಜಿಲ್ಲೆಗೆ ನನ್ನ ಭಾಗಕ್ಕೆ ಏನ್ ಹೋರಾಟ ಬೇಕು ನಾನು ಮಾಡ್ತೀನಿ. ಅಲ್ಲಿ ನನಗೆ ಗೊತ್ತಿದೆ ಏನ್ ಮಾಡಿದ್ರೆ ನನ್ನ ಪಾರ್ಟಿಗೆ ಒಳ್ಳೇದಾಗ್ತದೆ, ನನ್ನ ಜನರಿಗೆ ಒಳ್ಳೇದಾಗ್ತದೆ ಅಂತ ಗೊತ್ತಿದೆ. ರಾಜ್ಯದಾಗ ನೀವು ತೀರ್ಮಾನ ತಗೋಬೇಕಂತಂದ್ರೆ ನಂದು ಒಂದು ಕಂಡೀಷನ್, ನೀವು ನನಗೆ ಜವಾಬ್ದಾರಿ ಒಪ್ಸ್ಬೇಕು, ನಾನು ಮಾಡಕ್ ರೆಡಿ ಇದೀನಿ, ಓಡಾಡಿ ನಾನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ಪಾರ್ಟಿಯಿಂದ ಈ ಕಳೆದ 2 ವರ್ಷದಲ್ಲಿ ಯಾವ್ದಾದ್ರು ಪ್ರಯತ್ನ ನಿಮ್ಗೆ ನಡೆದಿದ್ಯಾ? ಯಾರು ಅಪ್ರೋಚ್ ಬಂದಿದಾರ, ಇದಾಗ್ಬೇಕಣ ದಯವಿಟ್ಟು ಜೊತೆಗಿರೋಣ? ಇಲ್ಲ, ಆತರ ಸಾಕಷ್ಟು ಅಪ್ರೋಚ್ ಆಗಿದ್ದಾರೆ, ಸಾಕಷ್ಟು ಮಾಡಿದ್ದೇವೆ. ಸಮಸ್ಯೆ ಆಗ್ತಿರೋದು ಒಂದು ಒಳ್ಳೇದು ಏನೋ ಮಾಡ್ಕೊಂಡು ಹೋಗಿರ್ತೇವೆ, ಇಂದು ಒಂದು ಸಮಸ್ಯೆ ಆಗಿರ್ತದೆ. ಒಂದು ಏನೋ ಮಾಡ್ಕೊಂಡು ಹೋಗಿರ್ತದೆ. ಈಗ ಹೆಂಗೆ ನಮ್ ಟೀಮ್ ಯಾವ ತರ ಆಗ್ಬಿಟ್ಟಿದೆ, ಬಿಜೆಪಿ ಟೀಮ್ RCB ಟೀಮ್ ತರ ಆಗ್ಬಿಟ್ಟಿದೆ. ಮ್ಯಾಚ್ ಗೆದ್ದು 18 ವರ್ಷ ಆದ್ಮೇಲೆ ನಾವು ಮ್ಯಾಚ್ ಗೆದ್ರೆ 14 ತಾಸಿನಾಗೆ ನಾವು ಸಂಭ್ರಮಾಚರಣೆ ಮಾಡ್ಲಾರ್ದಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿವಿ. ನಮ್ ಪರಿಸ್ಥಿತಿನ ಹಂಗೆ ಆಗ್ಬಿಟ್ಟಿದೆ. ಒಳ್ಳೆ ಒಂದು ಏನೋ ಪಾದಯಾತ್ರೆ ಮಾಡಿರ್ತೀವಿ, ಒಂದು ಒಳ್ಳೆ ಏನೋ ಸ್ಟ್ರೈಕ್ ಮಾಡಿರ್ತೀವಿ, 2 ದಿನದಾಗ ಪಕ್ಷದ ಏನ ಇದನ್ನ ಬೇರೆ ನಡೆದಪ್ಪ ಅಂತಾನ ಎಲ್ಲಾ ಡೈವರ್ಷನ್ ಆ ಸೈಡ್ ಆಗ್ತದೆ. ಹಂಗಾಗಿ ನಮಗ ಸಮಸ್ಯೆ ಆಗ್ತಿದೆ ಹೊರತಾಗಿ ಬಿಟ್ರೆ ಬೇರೆ ಯಾವ ತರ. ಮತ್ತೊಂದ್ ಕಡೆ ಬಿಜೆಪಿ JDS ಮೈತ್ರಿ ಇಡೀ ರಾಜ್ಯದಲ್ಲಿದೆ. ನರೇಂದ್ರ ಮೋದಿ ಅವರು ದೇವೇಗೌಡರು ಜೊತೆಲಿ ಕೂತ್ಕೊಂಡು ಮೈತ್ರಿ ಮಾಡಾಯ್ತು. ಕಾರ್ಯಕರ್ತೆಲ್ಲ ಒಗ್ಗಟ್ಟಿದೆಯಲ್ಲೋ ಗೊತ್ತಿಲ್ಲ. ಆದ್ರೆ ರಾಜ್ಯ ಮಟ್ಟದಲ್ಲಿ ನಾಯಕರೇ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟದಲ್ಲಿ ಬಿಜೆಪಿನೇ ಸಪರೇಟ್ ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, JDS ಅವರೇ ಸಪರೇಟ್ ಮಾಡ್ಕೊಂಡು ಹೋಗ್ತಾರೆ. ಸಮನ್ವಯತೆ ಇಲ್ಲ ಅಂತ ಒಂದಷ್ಟು ಜನ, ಸಮನ್ವಯತೆ ಮಾಡ್ಬೇಕು ಅಂತ ಒಂದಷ್ಟು ಜನ. ನೋಡ್ರಿ, ನಾವು ಬಿಜೆಪಿ JDS ಮರ್ಜ್ ಆಗಿಲ್ಲ. ಅವರು ತಮ್ಮ ಪಕ್ಷ ಕಟ್ಟಕ್ಕೆ ಏನ್ ಕೆಲಸ ಮಾಡ್ತಾರೆ ಅವ್ರು ಮಾಡ್ತಿದ್ದಾರೆ. ಅಂದ್ರೆ ನೀವು ಬರೀ ಬ್ಯಾಟಿಂಗ್ ಮಾಡಿ ಅವ್ರು ಬರೀ ಬೌಲಿಂಗ್ ಮಾಡಿ ಆತರ ಅಲ್ಲ. ಅವರು ನಾವು ಮರ್ಜ್ ಆಗಿಲ್ಲ. ಕೆಲವೊಂದು ಟೂರ್ನಮೆಂಟ್ ಈಗ ನಾವು ಕೂಡಿ ಆಡ್ತೀವಿ, ಕೆಲವೊಂದು ಟೂರ್ನಮೆಂಟ್ ಬೇರೆ ಆಡ್ತೀವಿ. ಹಂಗಂತ ನಾವು ಎಲ್ಲದಕ್ಕೂ ಅವ್ರ ಪಕ್ಷ ಅವರು ಸಂಘಟನೆ ಆದಾಗ ಅವ್ರಿಗೂ ಪಕ್ಷಕ್ಕೊಂದ್ ಶಕ್ತಿ ಬರ್ತಲ್ರಿ. ನಾಳೆ ನಾವು ಸಂಘಟನೆ ಆದ ನಮ್ ಪಕ್ಷಕ್ಕೆ ಶಕ್ತಿ ಬರ್ತಲ್ಲ. ನಾಳೆ ಕುಮಾರಣ್ಣ ನನಗೆ ಇಂತಲ್ಲಿ ಟಿಕೆಟ್ ಬೇಕಂತಂದ್ರೆ ಅಂತಲ್ಲಿ ಅವ್ರ ಪಾರ್ಟಿಯವರು ಸ್ಟ್ರಾಂಗ್ ಇರ್ಬೇಕಲ್ಲ, ಗೆಲ್ಲಕ್ ಹತ್ರ ಇರ್ಬೇಕಲ್ಲ. ಬಿಜೆಪಿ ಅವರು ನಾವು ಟಿಕೆಟ್ ಬೇಕು ನಮಗಂದ ನಾವು ಗೆಲ್ಲಕ್ ಹತ್ರ ಇರ್ಬೇಕಲ್ಲ. ಹಂಗಿದ್ದಾಗ ನಮ್ ಇಬ್ರಿಗೆ ಅನುಕೂಲ ಆಗ್ತದೆ. ಇಬ್ರು ಕೂಡೇ ಸಂಘಟನೆ ಮಾಡಂತಂದ್ರಲ್ಲ, ಅವ್ರದೇ ಒಂದು ಬೇರೆ ತೇರಿದೆ, ನಮ್ದೇ ಒಂದು ಬೇರೆ ತೇರಿದೆ. ನಮ್ದು ಕೆಲವೊಂದು ತತ್ವ ಸಿದ್ಧಾಂತಗಳು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ನಮಗ್ ಇಷ್ಟ ಆಗಲ್ಲ. ನಾವು ನಮ್ ಬೌಂಡ್ರಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ಅಂತ ಟೈಮ್ ಬಂದಾಗ, ಅಂತ ಚುನಾವಣೆ ಬಂದಂತ ಸಂದರ್ಭದಲ್ಲಿ ರಾಜ್ಯದವರು ಹೈಕಮಾಂಡ್ ಅವರು JDS ಹೈಕಮಾಂಡ್ ಏನ್ ಹೇಳ್ತದೆ, ಬಿಜೆಪಿ ಹೈಕಮಾಂಡ್ ಏನತ್ತ ಆ ಕೆಲಸ ನಾವು ಮಾಡ್ತೀವಿ.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.